ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕೊಡಗು DCC ಬ್ಯಾಂಕ್ ಎಕ್ಸಾಮ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಎಕ್ಸಾಮ್ ಏನಿದೆ ಇನ್ನು ಕೆಲವೇ ದಿನಗಳಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೋಆಪ್ರೇಟಿವ್ ರಿಲೇಟೆಡ್ ತುಂಬ ಕ್ವಶನ್ ಏನು ರಿಪೀಟೆಡ್ ಆಗಿರೋ ಎಲ್ಲ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿದೆ ಈ ಕ್ವಶನ್ಸು. ಆದ್ದರಿಂದ ಈ ಕ್ವಶನ್ಸ್ ನೀವು ನೋಡ್ಕೊಂಡು ಹೋದರೆ 160 ಮೇಲೆ ಸ್ಕೋರ್ ಮಾಡ್ಬೋದು ಅಂತ ನನ್ನ ಭರವಸೆ ಇದೆ. ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಜೊತೆಗೆ ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ ಆಲ್ರೆಡಿ ಮುಗ್ದಿದೆ. ಕ್ವಶನ್ ಪೇಪರ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಬ್ಜೆಕ್ಷನ್ ಸಲ್ಲಿಸೋಕೆ ತುಂಬ ಜನ ಕ್ವಶನ್ ಪೇಪರಲ್ಲಿ ಏನು ಕೀ ಆನ್ಸರ್ ಏನಿದೆ ಅದು ರಾಂಗ್ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಕ್ವಶನ್ ಪೇಪರ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡ್ತಾರೆ, ವೆಯ್ಟ್ ಮಾಡಿ. ಮತ್ತು ನೀವು ಯಾರೆಲ್ಲ ನಿಮ್ಮ ಸ್ಕೋರ್ ಏನು ಜಾಸ್ತಿ ಇದೆ ಅವರು ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಕೂಡ. ನಾನು ಇಂಟರ್ವ್ಯೂಗೆ ರಿಲೇಟೆಡು ಸ್ವಲ್ಪ ಒಂದಷ್ಟು ಮೇನ್ ಟಾಪಿಕ್ ಬಗ್ಗೆ ಮಾಡ್ತಿದ್ದೀನಿ. ಖಂಡಿತ ನೋಡ್ಕೊಂಡೋಗಿ. ಈ ಕ್ವಶನ್ಸ್ನ ಕೇಳ್ತಾರೆ. ಹಾಗೆ ಈಗೇನು ಕ್ವಶನ್ ನಾನು ಮಾಡ್ತಾ ಇದ್ದೀನೋ ಆ ಕ್ವಶನ್ಸಲ್ಲೂ ಸುಮಾರು ಕ್ವಶನ್ ನಿಮ್ಮ ಇಂಟರ್ವ್ಯೂ ರಿಲೇಟೆಡ್ ಕ್ವಶನ್ ಕೇಳ್ತಾರೆ. ಹಾಗಾಗಿ ಈ ಕ್ವಶನ್ಸ್ನು ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಆಪ್ಷನ್ ಇದೆ, ಬಟ್ ನಿಮಗೆ ಇಂಟರ್ವ್ಯೂನಲ್ಲಿ ಆಪ್ಷನ್ ಕೊಟ್ಟು ನಿಮಗೆ ಆನ್ಸರ್ ಮಾಡಿ ಅಂತ ಕೇಳಲ್ಲ. ಅದಕ್ಕೋಸ್ಕರ ನೀವು ಕ್ವಶನ್ಸ್ನ ನೋಡಿಕೊಂಡ್ರೆ ನಿಮಗೆ ಯಾವುದು ರಿಲೇಟೆಡಾಗಿ ಆನ್ಸರ್ ಅಂತ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಆಗುತ್ತೆ. ಆದ್ದರಿಂದ ಬನ್ನಿ ಕ್ವಶನ್ಸ್ನ ನೋಡೋಣ. ಮೊದಲನೇದಾಗಿ ನಾನು ಇವತ್ತು ಕೋಆಪರೇಟಿವ್ ರಿಲೇಟೆಡ್ ಮಾಡ್ತಾಯಿದ್ದೀನಿ. ಮಂಡ್ಯ DCC ಬ್ಯಾಂಕ್ ಇಂಟರ್ವ್ಯೂನಲ್ಲಿ ಕೋಆಪರೇಟಿವ್ ರಿಲೇಟೆಡ್ ಕ್ವಶನ್ಸ್ನೇ ಜಾಸ್ತಿ ಕೇಳ್ತಾರೆ. ಆದ್ದರಿಂದ ಇನ್ನು ಕೊಡಗು DCC ಬ್ಯಾಂಕಲ್ಲಿ ಏನಿದೆ ಎಕ್ಸಾಮು ಮತ್ತು ಚಿಕ್ಕಮಗಳೂರು DCC ಬ್ಯಾಂಕ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ನೀವು ಕೋಆಪರೇಟಿವ್ ರಿಲೇಟೆಡ್ 50 ಮಾರ್ಕ್ಸ್ ಇರೋದ್ರಿಂದ ಎಕ್ಸಾಮ್ನಲ್ಲಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ಹೆಚ್ಚು ರಿಪೀಟೆಡ್ ಆಗಿರೋ ಕ್ವಶನ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ಕ್ವಶನ್ಸ್ನ ನೋಡೋಣ. ಕ್ವಶನ್ ನಂಬರ್ 101. ಸ್ವಸಹಾಯ ಮತ್ತು ಪರಸ್ಪರ ಸಹಕಾರದ ಸಾರವಾಗಿದೆ. ಅವುಗಳಿಲ್ಲದಿದ್ದರೆ ನಿಜವಾದ ಸಹಕಾರವೇ ಇರುವುದಿಲ್ಲ. ಈ ರೀತಿ ಅಭಿಪ್ರಾಯಪಟ್ಟವರು ಆಪ್ಷನ್ ಎ ಪ್ರೊಫೆಸರ್ DG ಕರ್ವೆ, ಆಪ್ಷನ್ ಬಿ ಲ್ಯಾಂಬರ್ಟ್, ಆಪ್ಷನ್ ಸಿ ಭಾರತದ ಸಹಕಾರ ಒಕ್ಕೂಟ, ಆಪ್ಷನ್ ಡಿ ಈ ಯಾರೂ ಅಲ್ಲ. ಯಾಕಂದರೆ ಕನ್ನಡ ಮತ್ತು ಇಂಗ್ಲೀಷಲ್ಲೂ ಕ್ವಶನ್ ನೋಡ್ಕೊಳ್ಳಿ. ಒಂದೊಂದು ಸಲ ಕನ್ನಡದಲ್ಲಿ ನಿಮ್ಮ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡಿಕೊಂಡಾಗ ಇಮಿಡಿಯೇಟ್ ಅರ್ಥ ಆಗುತ್ತೆ. ನಾನು ನಿಮ್ಮ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅನ್ರಿಲೇಟೆಡ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಮೇಯ್ನ್ ಏನಿದೆ ಅದನ್ನು ಮಾತ್ರ, ಯಾಕಂದರೆ ಶಾರ್ಟ್ ಪೀರಿಯಡ್ ಆಗಿರೋದ್ರಿಂದ ನಿಮಗೆ ಮೇಯ್ನ್ ಏನಿದೆ ಅದನ್ನು ಮಾತ್ರ ತಿಳ್ಕೊಳ್ಳಿ. ಸುಮ್ಮನೆ ಎಲ್ಲ ಅನ್ವಾಂಟೆಡ್ ರಿಲೇಟೆಡ್ ಸಬ್ಜೆಕ್ಟ್ನೆಲ್ಲ ಓದ್ಕೊಂಡು ಅದು ಇದು ಎಲ್ಲ ಮಿಕ್ಸ್ ಆಗಿ ಕನ್ಫ್ಯೂಸ್ ಆಗಿ ಎಕ್ಸಾಮಲ್ಲಿ ಸುಮ್ಮನೆ ನಿಮ್ಮ ಸ್ಕೋರ್ನ ನೀವೇ ಕಡಿಮೆ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಏನು ಮೇಯ್ನ್ ಇಂಪಾರ್ಟೆಂಟ್ ಇರುತ್ತೋ ಅದನ್ನೇ ನೋಡ್ಕೊಂಡೋಗಿ. ಮತ್ತು ಇಂಟರ್ವ್ಯೂ ಯಾರ್ಯಾರು ಅಟೆಂಡ್ ಮಾಡ್ತೀರೋ ಅವರು ಕೂಡ ಸಹ ನೀವು ಟಾಪಿಕ್ ರಿಲೇಟೆಡೇ ಆಗಿ ಓದ್ಕೊಳ್ಳಿ. ಬೇರೆ ಅನ್ರಿಲೇಟೆಡ್ ಕೆಲವೊಂದು ಬುಕ್ಸಲ್ಲಿ ಕೋಆಪರೇಟಿವ್ ರಿಲೇಟೆಡ್ ಬುಕ್ಸ್ ಅಂತ ಕೊಡ್ತಾರೆ. ಅದರಲ್ಲಿ ಕೋಆಪರೇಟಿವ್ ರಿಲೇಟೆಡ್ ಟಾಪಿಕ್ಕೇ ಇರಲ್ಲ. ಆದ್ದರಿಂದ ಬುಕ್ಸ್ ಯಾರು ದಯವಿಟ್ಟು ಬೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹಣನ ವೇಸ್ಟ್ ಮಾಡ್ಕೋಬೇಡಿ. ನೀವೇ ಓನ್ ಬುಕ್ಸ್ ಅಥವಾ ಯಾರಾದರೂ ಚೆನ್ನಾಗಿ ಮೆಟೀರಿಯಲ್ ಕೊಡ್ತಿದ್ರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೀವೇ ಓನ್ ಟೆಕ್ಸ್ಟ್ ಬುಕ್ನ ರೆಡಿ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಈಗ ಒಬ್ಬರದೇ ವಿಡಿಯೋ ನೋಡಿ ಅಂತ ಹೇಳೋಕ್ಕೋಗಲ್ಲ ನಾನು ಕೂಡ. ಯಾಕಂದರೆ ಒಂದೊಂದು ವಿಡಿಯೋದಲ್ಲಿ ಒಬ್ಬೊಬ್ಬರು ಅವ್ರವ್ರ ರಿಲೇಟೆಡ್ ಏನಾದರೂ ಅವರು ಹುಡುಕಿ ರೆಫರ್ ಮಾಡಿ ಕೆಲವೊಂದಷ್ಟು ಡೀಟೇಲ್ಸ್ನ ಹಾಕಿರ್ತಾರೆ. ಆದ್ದರಿಂದ ನಾನು ಎಲ್ಲ ಕಡೆ ರೆಫರ್ ಮಾಡಿ ಮತ್ತು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಎಲ್ಲ ವೆರಿಫೈ ಮಾಡಿ ಟೆಕ್ಸ್ಟ್ ಬುಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಒಂದನ್ನೇ ಟೆಕ್ಸ್ಟ್ ಬುಕ್ನ ಓದ್ಕೊಂಡಿದ್ದರೆ ಇಷ್ಟು ಎಕ್ಸಾಮ್ನ ಪಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ನೀವು ಈ ರೀತಿ ಎಲ್ಲ ಕಡೆಯಿಂದ ರೆಫರ್ ಮಾಡಿ ನಿಮ್ಮ ಓನ್ ಬುಕ್ಸ್ನ ಮಾಡಿಕೊಂಡ್ರೆ ನೀವು 160 ಮೇಲೆ ಸ್ಕೋರ್ ಮಾಡೋದು ಪಕ್ಕ. ಆದ್ದರಿಂದ ನಿಮ್ಮ ಓನ್ ಮೆಟೀರಿಯಲ್ನ ನೀವೇ ಪ್ರಿಪೇರ್ ಮಾಡ್ಕೊಬೇಕು. ಒಂದೇ ಬುಕ್ಸ್ನ ಓದಿ ಪಾಸ್ ಮಾಡ್ತೀನಿ ಅನ್ನೋದು ಖಂಡಿತ ಅಸಾಧ್ಯ. ಈಗ ಬನ್ನಿ ಇಂಗ್ಲೀಷಲ್ಲಿ ನೋಡೋಣ. ಸೆಲ್ಫ್ ಹೆಲ್ಪ್ ಆ್ಯಂಡ್ ಮ್ಯೂಚುವಲ್ ಹೆಲ್ಪ್ ಈಸ್ ದಿ essence of cooperative. If they are not, true cooperation not possible. This statement opinion by option A Professor DG Karve, option B Lambert, option C Cooperative Union of India, option D none of the above. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೊಫೆಸರ್ DG ಕರ್ವೆ ಅವರು.
ಕ್ವಶನ್ ನಂಬರ್ 102 ಸಹಕಾರಿ ಸಂಸ್ಥೆಗಳ ನಡುವೆ ಪರಸ್ಪರ ಸಹಕಾರ. ಆಪ್ಷನ್ ಎ ಅಗತ್ಯವಿಲ್ಲ, ಆಪ್ಷನ್ ಬಿ ಅತ್ಯಗತ್ಯ, ಆಪ್ಷನ್ ಸಿ ಅವಶ್ಯಕವಿಲ್ಲ, ಆಪ್ಷನ್ ಡಿ ಈ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅತ್ಯಗತ್ಯ. ಇಂಗ್ಲೀಷಲ್ಲಿ ನೋಡೋಣ. ಮ್ಯೂಚುವಲ್ ಕೋಆಪರೇಷನ್ ಬಿಟ್ವೀನ್ ಕೋಆಪರೇಟಿವ್. ಆಪ್ಷನ್ ಎ ನಾಟ್ ಎಸೆನ್ಷಿಯಲ್, ಆಪ್ಷನ್ ಸಿ ನಾಟ್ ನೆಸೆಸರಿಲಿ, ಆಪ್ಷನ್ ಬಿ ಎಸೆನ್ಷಿಯಲ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಬಿ ಎಸೆನ್ಷಿಯಲ್ ಅಥವಾ ಅತ್ಯಗತ್ಯ. ಕ್ವಶನ್ ನಂಬರ್ 103 ಸಹಕಾರ ಚಳುವಳಿಯ ಪಿತಾಮಹ. ಆಪ್ಷನ್ ಎ ಆಗಸ್ಟ್ ಕಾಮ್ಟೆ, ಆಪ್ಷನ್ ಬಿ ರಾಬರ್ಟ್ ಓವನ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಆಚಾರ್ಯ ವಿನೋಬಾ. ಹೂ ಈಸ್ ದಿ ಫಾದರ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್? ಆಪ್ಷನ್ ಎ ಆಗಸ್ಟ್ ಕಾಮ್ಟೆ, ಆಪ್ಷನ್ ಬಿ ರಾಬರ್ಟ್ ಓವನ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಆಚಾರ್ಯ ವಿನೋದ ಭಾವೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ವಶನ್ ನಂಬರ್ 104 ರಾಕ್ಟೆಲ್ ಸಹಕಾರಿಗಳು ರೂಪಿಸಿದ ಸಹಕಾರ ನಿಯಮಗಳೇ ಮುಂದೆ ಯಾವ ಹಂತದ ಸಹಕಾರ ಚಳುವಳಿಗೆ ಮಾರ್ಗದರ್ಶನವಾಗಲು ಬಹಳ ಮಟ್ಟಿಗೆ ಕಾರಣವಾದವು ಎಂದರೆ? ಆಪ್ಷನ್ ಎ ಸ್ಥಳೀಯ, ಆಪ್ಷನ್ ಬಿ ರಾಜ್ಯದ, ಆಪ್ಷನ್ ಸಿ ರಾಷ್ಟ್ರದ, ಆಪ್ಷನ್ ಡಿ ಜಗತ್ತಿನ. ರಾಕ್ಟೆಲ್ ಕೋಆಪರೇಟಿವ್ ರೂಲ್ಸ್ ಆಫ್ ಕೋಆಪರೇಷನ್ ಹ್ಯಾವ್ ಲಾರ್ಜ್ಲಿ contributed to guiding non-cooperative movement to a very large extent. Means option A local, option B state, option C national, option D world. ಸರಿಯಾದ ಉತ್ತರ ಆಪ್ಷನ್ ಡಿ ಜಗತ್ತಿನ. ಈ ರಾಕ್ಟೆಲ್ ಪಯೋನಿಯರ್ಸ್ ಅನ್ನೋರು ಇಂಗ್ಲೆಂಡ್ನ 28 ಕುಶಲಕರ್ಮಿಗಳ ಗುಂಪೇನಿದೆ ಅವರು ಒಂದು ಯಶಸ್ವಿಯಾದ ಹತ್ತಿ ಗಿರಣಿಯನ್ನು ಸ್ಥಾಪನೆ ಮಾಡ್ತಾರೆ 1844ರಲ್ಲಿ. ಇದು ಆವಾಗಿನ ಒಂದು ತುಂಬ ಉತ್ತಮವಾದ ಒಂದು ಸಹಕಾರ ಸಂಘ ಆಗಿರ್ತದೆ ಮತ್ತು ಯಶಸ್ವಿ ಸಹಕಾರ ಸಂಘ ಕೂಡ ಆ ಟೈಮಲ್ಲಿ. ಇದು ಇಂಗ್ಲೆಂಡಲ್ಲಿ ಏನಿದೆ ರಾಕ್ಟೆಲ್ ಈಕ್ವಿಟಬಲ್ ಪಯೋನಿಯರ್ಸ್ದು ಹತ್ತಿ ಗಿರಣಿ ಪ್ರಪಂಚದಲ್ಲೇ ನಂಬರ್ 1 ಆಧುನಿಕ ಸಹಕಾರ ಚಳುವಳಿಯ ಒಂದು ಉತ್ತಮವಾದ ಸಂಘ ಸಂಸ್ಥೆಯಾಗಿತ್ತು ಆ ಟೈಮಲ್ಲಿ. ನೆಕ್ಸ್ಟ್ ಬನ್ನಿ ನಂಬರ್ 105 ಭಾರತದ ಸಹಕಾರ ಚಳುವಳಿಗೆ ವಿಶೇಷ ಚಾಲನೆ ಕೊಟ್ಟ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಎಂದರೆ? ಆಪ್ಷನ್ ಎ ಸರ್ ಜೇಮ್ಸ್, ಆಪ್ಷನ್ ಬಿ ಸರ್ ಫೆಡ್ರಿಕ್ ನಿಕೋಲ್ಸನ್, ಆಪ್ಷನ್ ಸಿ ರಾಕ್ಟೆಲ್, ಆಪ್ಷನ್ ಡಿ ರೆಫ್ರಿಜನ್. ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಫೆಡ್ರಿಕ್ ನಿಕೋಲ್ಸನ್. ಇಂಗ್ಲೀಷ್ನಲ್ಲಿ ಫಾರ್ ದಿ ಗಿವಿಂಗ್ ದಿ ಇಂಡಿಯನ್ ಕೋಆಪರೇಟಿವ್ ಮೂವ್ಮೆಂಟ್ ಸ್ಪೆಷಲ್ ಅಟೆನ್ಷನ್ ಕ್ರೆಡಿಟ್ ಬೈ ಆಪ್ಷನ್ ಬಿ ಸರ್ ಫೆಡ್ರಿಕ್ ನಿಕೋಲ್ಸನ್. ಕ್ವಶನ್ ನಂಬರ್ 106 1917ರ ಸಹಕಾರ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತಂದ ನಂತರ ಸಹಕಾರ ಚಳುವಳಿಯು ಆಪ್ಷನ್ ಎ ನಿಂತಿತು, ಆಪ್ಷನ್ ಬಿ ಕುಂಠಿತಗೊಂಡಿತು, ಆಪ್ಷನ್ ಸಿ ಸಾಧನೆಯಲ್ಲಿ ನಡೆಯಿತು, ಆಪ್ಷನ್ ಡಿ ತೀವ್ರಗತಿಯಲ್ಲಿ ಬೆಳೆಯತೊಡಗಿತು. ದ ಕೋಆಪರೇಟಿವ್ ಮೂವ್ಮೆಂಟ್ ಆಫ್ಟರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಕೋಆಪರೇಟಿವ್ ಆಕ್ಟ್ 1917. ಆಪ್ಷನ್ ಎ ಎಂಡೆಡ್, ಆಪ್ಷನ್ ಬಿ ಸ್ಟನ್ನ್ಡ್, ಆಪ್ಷನ್ ಸಿ ಸ್ಲೋ ಡೌನ್, ಆಪ್ಷನ್ ಡಿ ಫಾಸ್ಟ್ ಮೂವ್ಮೆಂಟ್. ಸರಿಯಾದ ಉತ್ತರ ಆಪ್ಷನ್ ಡಿ ತೀವ್ರಗತಿಯಲ್ಲಿ ಬೆಳೆಯತೊಡಗಿತು. ಕ್ವಶನ್ ನಂಬರ್ 107 ಇತ್ತೀಚೆಗೆ ಪರಿಸರ ಸಂರಕ್ಷಣಾ ಕಾರ್ಯವನ್ನು ಕೈಗೊಳ್ಳುತ್ತಿರುವವು. ಆಪ್ಷನ್ ಎ ಸಂಚಾರಿ ಸಂಘಗಳು, ಆಪ್ಷನ್ ಬಿ ಮಹಿಳಾ ಮಂಡಳಿಗಳು, ಆಪ್ಷನ್ ಸಿ ಸಹಕಾರ ಸಂಘಗಳು, ಆಪ್ಷನ್ ಡಿ ಈ ಯಾವುವೂ ಅಲ್ಲ. ದಿ ರೀಸೆಂಟ್ಲಿ ಅಂಡರ್ಟೇಕಿಂಗ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ವರ್ಕ್ಸ್. ಆಪ್ಷನ್ ಎ ಟ್ರಾಫಿಕ್ ಅಸೋಸಿಯೇಷನ್ಸ್, ಆಪ್ಷನ್ ಬಿ ವುಮೆನ್ ಬೋರ್ಡ್ಸ್, ಆಪ್ಷನ್ ಸಿ ಕೋಆಪರೇಟಿವ್ ಸೊಸೈಟೀಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಕ್ವಶನ್ ನಂಬರ್ 108 ಅಖಿಲ ಭಾರತ ಗ್ರಾಮೀಣ ಸಾಲ ಪುನರವಲೋಕನ ಸಮಿತಿ ನೇಮಕಗೊಂಡ ವರ್ಷ. ಆಪ್ಷನ್ ಎ 1954, ಆಪ್ಷನ್ ಬಿ 1966, ಆಪ್ಷನ್ ಸಿ 1969, ಆಪ್ಷನ್ ಡಿ 1958. ದಿ ಇಯರ್ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ರಿವ್ಯೂ ಕಮಿಟಿ ವಾಸ್ ಅಪಾಯಿಂಟೆಡ್. ಆಪ್ಷನ್ ಎ 1954, ಆಪ್ಷನ್ ಬಿ 1966, ಆಪ್ಷನ್ ಸಿ 1969, ಆಪ್ಷನ್ ಡಿ 1958. ಈ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ರಿವ್ಯೂ ಕಮಿಟಿ ಏನಿದೆ ಇದರ ಅಧ್ಯಕ್ಷರು ಬಂದು ವೆಂಕಟಪ್ಪಯ್ಯ ಅವರು.
ಇವರು ಸಾಲಗಳ ಪುನರ್ರಚನೆ ಹೇಗೆ ಮಾಡೋದು ಮತ್ತು ಸಾಲಗಳು ಹೇಗೆ ಕೊಡ್ತಾರೆ ಮತ್ತು ಯಾವ ರೀತಿ ಒಂದು ಸಾಲ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಈ ಕಮಿಟಿ ರಿಪೋರ್ಟ್ ಸಲ್ಲುತ್ತೆ. ಈ ಕಮಿಟಿ ಸ್ಟಾರ್ಟ್ ಆಗಿದ್ದು ಬಂದು 1966ರಲ್ಲಿ ನೇಮಕಗೊಂಡಿದ್ದು. ಈ ಕಮಿಟಿ ಫುಲ್ಲು ಕೃಷಿ ಬಗ್ಗೆ ಮತ್ತು ರೈತರದ್ದು ಏನು ಆಗು ಹೋಗುಗಳು ಏನಿದೆ ಅದರೆಲ್ಲರ ಬಗ್ಗೆ ರಿಪೋರ್ಟ್ ಸಲ್ಲಿಸಿದ್ದು 1969. ಇಲ್ಲಿ ಕೇಳಿರೋದು ನೇಮಕಗೊಂಡ ವರ್ಷ. ಕಮಿಟಿ ಯಾವಾಗ ನೇಮಕ ಆಯಿತು ಅಂದರೆ 1966. ಅದೇ ಕ್ವಶನ್ನ ಉಲ್ಟಾ ಮಾಡಿ ಕಮಿಟಿ ರಿಪೋರ್ಟ್ ಸಲ್ಲಿಸಿದ್ದು ಯಾವಾಗ ಅಂತ ಕೇಳಿದಾಗ 1969 ಹಾಕಿ. ಇನ್ನು ಕ್ವಶನ್ ನಂಬರ್ 109. ಆಧುನಿಕ ಸಹಕಾರ ಚಳುವಳಿಯನ್ನು ಭಾರತದಲ್ಲಿ ಹುಟ್ಟು ಹಾಕಿದ ಅಧಿನಿಯಮ. ಆಪ್ಷನ್ ಎ 1883ರ ಭೂ ಅಭಿವೃದ್ಧಿಗಳ ಸಾಲಗಳ ಅಧಿನಿಯಮ. ಆಪ್ಷನ್ ಬಿ 1884ರ ಕೃಷಿಗರ ಸಾಲಗಳ ಅಧಿನಿಯಮ. ಆಪ್ಷನ್ ಸಿ 1904ರ ಸಹಕಾರಿ ಸಾಲ ಸಂಘಗಳ ಅಧಿನಿಯಮ. ಆಪ್ಷನ್ ಡಿ 1912ರ ಹೊಸ ಸಹಕಾರಿ ಸಂಘಗಳ ಅಧಿನಿಯಮ. ದಿ ಆ್ಯಕ್ಟ್ ದಟ್ ಸ್ಪೀಕ್ಡ್ ದಿ ಮಾಡರ್ನ್ ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಇಂಡಿಯಾ. ಆಪ್ಷನ್ ಎ 1883 ಲ್ಯಾಂಡ್ ಡೆವಲಪ್ಮೆಂಟ್ ಲೋನ್ ಆ್ಯಕ್ಟ್. ಆಪ್ಷನ್ ಬಿ 1884 ಫಾರ್ಮರ್ಸ್ ಲೋನ್ ಆ್ಯಕ್ಟ್. ಆಪ್ಷನ್ ಸಿ 1904 ಕೋಆಪರೇಟಿವ್ ಕ್ರೆಡಿಟ್ ಯೂನಿಯನ್ ಆ್ಯಕ್ಟ್. ಆಪ್ಷನ್ ಡಿ 1912 ನ್ಯೂ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 1904 ಸಹಕಾರ ಸಾಲ ಸಂಘಗಳ ಅಧಿನಿಯಮ. ಕ್ವಶನ್ ನಂಬರ್ 110. ಸಹಕಾರ ಸಂಘವು ಈ ಕೆಳಗಿನ ಯಾವುದರಲ್ಲಿ ಹಣ ಹೂಡುವುದನ್ನಾಗಲಿ ಠೇವಣಿ ಇಡುವುದನ್ನಾಗಲಿ ಮಾಡುವಂತಿಲ್ಲ. ಆಪ್ಷನ್ ಎ ಸಹಕಾರ ಸೇವಿಂಗ್ಸ್ ಬ್ಯಾಂಕ್ನಲ್ಲಿ. ಆಪ್ಷನ್ ಬಿ ಇತರ ಯಾವುದೇ ಸಹಕಾರ ಸಂಘದ ಷೇರುಗಳಲ್ಲಿ ಮತ್ತು ಸೆಕ್ಯುರಿಟಿಗಳಲ್ಲಿ. ಆಪ್ಷನ್ ಸಿ ಯಾವುದೇ ಸಹಕಾರ ಬ್ಯಾಂಕಿನಲ್ಲಿ. ಆಪ್ಷನ್ ಡಿ ಬ್ಯಾಂಕಿಂಗ್ ವ್ಯವಹಾರ ಮಾಡದ ಹಣಕಾಸಿನ ಮಧ್ಯವರ್ತಿಗಳಲ್ಲಿ. ದಿ ಕೋಆಪರೇಟಿವ್ ಕೆನಾಟ್ ಮೇಕ್ ಆರ್ ಡೆಪಾಸಿಟ್ ಎನಿ ಆಫ್ ದಿ ಫಾಲೋಯಿಂಗ್ಸ್. ಆಪ್ಷನ್ ಎ ಅಟ್ ದಿ ಕೋಆಪರೇಟಿವ್ ಸೇವಿಂಗ್ಸ್ ಬ್ಯಾಂಕ್ಸ್. ಆಪ್ಷನ್ ಬಿ ಇನ್ ದಿ ಶೇರ್ಸ್ ಅಂಡ್ ಸೆಕ್ಯುರಿಟೀಸ್ ಆಫ್ ಎನಿ ಅದರ್ ಕೋಆಪರೇಟಿವ್. ಆಪ್ಷನ್ ಸಿ ಅಟ್ ಎನಿ ಕೋಆಪರೇಟಿವ್ ಬ್ಯಾಂಕ್ಸ್. ಆಪ್ಷನ್ ಡಿ ಇನ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಬ್ಯಾಂಕಿಂಗ್ ವ್ಯವಹಾರ ಮಾಡದ ಹಣಕಾಸಿನ ಮಧ್ಯವರ್ತಿಗಳಲ್ಲಿ ಆರ್ ಇನ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್. ಆಪ್ಷನ್ ಡಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 311. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ರೂಪಿಸುವುದು. ಆಪ್ಷನ್ ಎ ಕೇಂದ್ರ ಸರ್ಕಾರ. ಆಪ್ಷನ್ ಬಿ ರಾಜ್ಯ ಸರ್ಕಾರ. ಆಪ್ಷನ್ ಸಿ ಅಧಿಕಾರ ಕ್ಷೇತ್ರದ ಮುನ್ಸಿಪಲ್ ಕಾರ್ಪೊರೇಷನ್ಗಳು. ಆಪ್ಷನ್ ಡಿ ಆ ಅಧಿಕಾರ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿಗಳು. ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾರ್ಕೆಟ್ ಕಮಿಟಿ. ಆಪ್ಷನ್ ಎ ಸೆಂಟ್ರಲ್ ಗೌರ್ಮೆಂಟ್. ಆಪ್ಷನ್ ಬಿ ಸ್ಟೇಟ್ ಗೌರ್ನಮೆಂಟು. ಆಪ್ಷನ್ ಸಿ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ ದಿ ಫೀಲ್ಡ್ ಆಫ್ ದಿ ಅಥಾರಿಟಿ. ಆಪ್ಷನ್ ಡಿ ಡಿಸ್ಟ್ರಿಕ್ಟ್ ಪಂಚಾಯತ್ ಇನ್ ದಿ ಫೀಲ್ಡ್ ಆಫ್ ಅಥಾರಿಟಿ. ಈ ಏನಿದೆ APMCನ ಸ್ಥಾಪನೆ ಮಾಡೋದು ಬಂದು ರಾಜ್ಯ ಸರ್ಕಾರ ಆಗಿದೆ. ಕ್ವಶನ್ ನಂಬರ್ 112. ಭಾರತದಲ್ಲಿ ಸಹಕಾರ ಚಳುವಳಿಯ ಕುಸಿತದ ಅವಧಿಯು ಯಾವುದು? ಆಪ್ಷನ್ ಎ 1934 ಮತ್ತು 38. ಆಪ್ಷನ್ ಬಿ 1921ರಿಂದ 31. ಆಪ್ಷನ್ ಸಿ 1920ರಿಂದ 28. ಆಪ್ಷನ್ ಡಿ 1929ರಿಂದ 33. ವಾಟ್ ವಾಸ್ ದಿ ಪೀರಿಯಡ್ ಆಫ್ ದಿ ಡಿಕ್ಲೈನ್ ಆಫ್ ದಿ ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಇಂಡಿಯಾ? ಆಪ್ಷನ್ ಎ 1934 to 38. ಆಪ್ಷನ್ ಬಿ 1921 to 31. ಆಪ್ಷನ್ ಸಿ 1920 to 28. ಆಪ್ಷನ್ ಡಿ 1929 to 33. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ 1929 to 33. ಕ್ವಶನ್ ನಂಬರ್ 113. ಫ್ರೆಡ್ ರೆಫ್ರಿಜನ್ ಸೂತ್ರವನ್ನು ಎತ್ತಿದವರು. ಆಪ್ಷನ್ ಎ ರೆಫ್ರಿಜನ್. ಆಪ್ಷನ್ ಬಿ ಮೆಕ್ಲಗನ್. ಆಪ್ಷನ್ ಸಿ ನಿಕೋಲ್ಸನ್. ಆಪ್ಷನ್ ಡಿ ಎಡ್ವರ್ಡ್ ಲಾ. ಫೈಂಡ್ ರೆಫ್ರಿಜನ್. Those who picked up the formula. Option A ರೆಫ್ರಿಜನ್. ಆಪ್ಷನ್ ಬಿ ಮೆಕ್ಲಗನ್. ಆಪ್ಷನ್ ಸಿ ನಿಕೋಲ್ಸನ್. ಆಪ್ಷನ್ ಡಿ
ಎಡ್ವರ್ಡ್ ಲಾ. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ನಿಕೋಲ್ಸನ್. ಈ ಫೆಡ್ರಿಕ್ ನಿಕೋಲ್ಸನ್ ಅವರು ಏನಿದ್ದಾರೆ ರೆಫ್ರಿಜನ್ ಮಾದರಿಯ ಒಂದು ಸಹಕಾರ ಸಂಘಗಳನ್ನ ಸ್ಥಾಪಿಸಿ ಅಂತ ಶಿಫಾರಸ್ ಮಾಡ್ತಾರೆ. ಆದ್ದರಿಂದ ಕ್ವಶನ್ ನಂಬರ್ 114. ಕರ್ನಾಟಕದಲ್ಲಿ ಸಹಕಾರ ಚಳುವಳಿ ಆರಂಭವಾದ ವರ್ಷ. ಆಪ್ಷನ್ ಎ 1904, ಆಪ್ಷನ್ ಬಿ 1905, ಆಪ್ಷನ್ ಸಿ 1906, ಆಪ್ಷನ್ ಡಿ 1907. ಕ್ವಶನ್ ನಂಬರ್ 118. ಸ್ಥಳೀಯ ಗ್ರಾಮಾಂತರ ಬ್ಯಾಂಕುಗಳು ಯಾವ ಈ ಕೆಳಗಿನ ಸುಗ್ರೀವಾಜ್ಞೆಯಿಂದ ಬದಲು ಮಾಡುತ್ತಾರೆ? ಆಪ್ಷನ್ ಎ ಮೂಲ ಗ್ರಾಮೀಣ ಬ್ಯಾಂಕ್ ಕಾಯ್ದೆ 1976, ಆಪ್ಷನ್ ಬಿ ಮೂಲ ಗ್ರಾಮೀಣ ಕಾಯ್ದೆ 1978, ಆಪ್ಷನ್ ಸಿ RBI ಕಾಯ್ದೆ 1935, ಆಪ್ಷನ್ ಡಿ ಭಾರತೀಯ ಕಂಪನಿಗಳ ಕಾಯ್ದೆ 1956. ರೀಜನಲ್ ರೂರಲ್ ಬ್ಯಾಂಕ್ಸ್ Ordine was replaced by which act? Option A Regional Rural Bank Act 1976, option B Regional Rural Act 1978, option C RBI Act 1935, option D Indian Companies Act 1956. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ರೀಜನಲ್ ರೂರಲ್ ಬ್ಯಾಂಕ್ ಆ್ಯಕ್ಟ್ 1976 ಇದಕ್ಕೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 119. ಕೆಳಗಿನವುಗಳಲ್ಲಿ ಯಾವುದು ಸಂಸ್ಥೆಯ ಸಹಕಾರಿ ಬ್ಯಾಂಕ್ ಅಲ್ಲ? ಆಪ್ಷನ್ ಎ ಸಹಕಾರಿ ಕೃಷಿ ಸಾಲ ಸಂಸ್ಥೆಗಳು, ಆಪ್ಷನ್ ಬಿ ಕೇಂದ್ರ ಸಹಕಾರ ಬ್ಯಾಂಕ್, ಆಪ್ಷನ್ ಸಿ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ DICGC ಅಂತ, ಡೆಪಾಸಿಟರ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಇದ್ರ ಫುಲ್ ಫಾರ್ಮು. ಕ್ವಶನ್ ನಂಬರ್ ಆಪ್ಷನ್ ಡಿ ಭಾರತದ ಠೇವಣಿ ವಿಮಾ ನಿಗಮ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕೋಆಪರೇಟಿವ್ ಬ್ಯಾಂಕ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್? ಆಪ್ಷನ್ ಎ ಕೋಆಪರೇಟಿವ್ ಅಗ್ರಿಕಲ್ಚರ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್, ಆಪ್ಷನ್ ಬಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಆಪ್ಷನ್ ಸಿ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಪ್ಷನ್ ಡಿ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸರಿಯಾದ ಆಪ್ಷನ್ ಬಂದು ಆಪ್ಷನ್ ಡಿ ಭಾರತದ ಠೇವಣಿ ವಿಮಾ ನಿಗಮ ಅನ್ನೋದು ಸಹಕಾರಿ ಸಂಸ್ಥೆಯ ಒಂದು ಬ್ಯಾಂಕ್ ಅಲ್ಲ. ಕ್ವಶನ್ ನಂಬರ್ 120. 1904ರಲ್ಲಿ ಸ್ಥಾಪನೆಯಾದ ಕರ್ನಾಟಕದ ಮೊದಲ ಸಹಕಾರಿ ಸಂಘ. ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಗದಗ, ಆಪ್ಷನ್ ಸಿ ಕಣಗಿನಹಾಳ್, ಆಪ್ಷನ್ ಡಿ ಮಂಗಳೂರು. ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಇನ್ ಕರ್ನಾಟಕ ಎಸ್ಟಾಬ್ಲಿಷ್ಮೆಂಟ್ ಇನ್ ದಿ 1904. ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಗದಗ್, ಆಪ್ಷನ್ ಸಿ ಕಣಗಿನಹಾಳ್, ಆಪ್ಷನ್ ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಕಣಗಿನಹಾಳ. ಕ್ವಶನ್ ನಂಬರ್ 121. ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮಿರ್ಜಾ ಸಮಿತಿಯನ್ನು ಶಿಫಾರಸು ಮಾಡಲಾಗಿದೆ. ಆಪ್ಷನ್ ಎ ಮುಕ್ತ ಸದಸ್ಯತ್ವದ ತತ್ವಗಳನ್ನು ಮುಂದುವರಿಸಬೇಕು, ಆಪ್ಷನ್ ಬಿ ಟಕ್ಕಾವಿ ಸಾಲಗಳ ನಿರ್ಮೂಲನೆ, ಆಪ್ಷನ್ ಸಿ ರೈಲ್ವೆ, ಕೈಗಾರಿಕೆ ಮತ್ತು ಟ್ಯಾಕ್ಸಿ, ಸಹಕಾರಿ ಇತ್ಯಾದಿಗಳಿಗೆ ಹೆಚ್ಚಿನ ಮೊತ್ತದ ಸಾಲಗಳು ಲಭ್ಯವಿರುತ್ತವೆ, ಆಪ್ಷನ್ ಡಿ ಮೇಲಿನ ಎಲ್ಲ. In the third 5-year plan, the Mirza Committee was recommended. Option A principle of open membership should be continued. Option B eliminating of Takkavi loans. Option C much more amount of loans to be available to the railway, industrial and taxi cooperative etc. Option D all of these. ಇದು ಕ್ವಶನ್ ನಂಬರ್ 121ಗೆ ಏನಿದೆ ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲ ಅಂತ. ಇನ್ನು ಕ್ವಶನ್ ನಂಬರ್ 122ಗೆ ಬರೋಣ. RBI 1951ರಲ್ಲಿ ಒಂದು ಸಮಿತಿಯನ್ನು ಸ್ಥಾಪಿಸಿದ ಉದ್ದೇಶ. ಆಪ್ಷನ್ ಎ ಗ್ರಾಮೀಣ ಸಹಕಾರಿ ಸಂಘಗಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ, ಆಪ್ಷನ್ ಬಿ ನಗರ ಸಹಕಾರಿಗಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ, ಆಪ್ಷನ್ ಸಿ ಗ್ರಾಮೀಣ ಪ್ರದೇಶದ ಜನರಿಗೆ ಸಹಕಾರ ಬ್ಯಾಂಕ್ ಮೂಲಕ ಸಾಲಗಳು ಲಭ್ಯವಿದೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದಿ RBI ಸೆಟಪ್ ಕಮಿಟಿ ಇನ್ 1951 ಟು ಪರ್ಪಸ್ ಆಫ್ ಡ್ಯಾಶ್. ಆಪ್ಷನ್ ಎ ಸ್ಟಡಿ ದಿ ಪ್ರಾಬ್ಲಮ್ ಆಫ್ ರೂರಲ್ ಕೋಆಪರೇಟಿವ್, ಆಪ್ಷನ್ ಬಿ ಸ್ಟಡಿ ದಿ ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಕೋಆಪರೇಟಿವ್, ಆಪ್ಷನ್ ಸಿ ಲೋನ್ಸ್ ಅವೈಲೇಬಲ್ ಥ್ರೂ ಕೋಆಪರೇಟಿವ್ ಬ್ಯಾಂಕ್ ಟು ರೂರಲ್ ಏರಿಯಾ ಪೀಪಲ್,
ಆಪ್ಷನ್ ಡಿ ನನ್ ಆಫ್ ದಿ ಎಬೋ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಗ್ರಾಮೀಣ ಸಹಕಾರಿ ಸಂಘಗಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅಂತ. ಕ್ವಶನ್ ನಂಬರ್ 123. 1907ರಲ್ಲಿ ಬೆಂಗಳೂರಿನಲ್ಲಿ ಮೊದಲ ನಗರ ಸಹಕಾರ ಬ್ಯಾಂಕ್ ಯಾವುದು ಸ್ಥಾಪನೆಯಾಯಿತು? ಆಪ್ಷನ್ ಎ ಬೆಂಗಳೂರು ಕೇಂದ್ರ ಸಹಕಾರಿ ಬ್ಯಾಂಕ್. ಆಪ್ಷನ್ ಬಿ ನಗರ ಕೇಂದ್ರ ಸಹಕಾರ ಬ್ಯಾಂಕ್. ಆಪ್ಷನ್ ಸಿ ಧಾರವಾಡದಲ್ಲಿ ನಗರ ಕೇಂದ್ರ ಸಹಕಾರ ಬ್ಯಾಂಕ್. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದಿ ಫಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ is established in 907 at Bangalore. ಆಪ್ಷನ್ ಎ ಬ್ಯಾಂಗ್ಳೂರ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಆಪ್ಷನ್ ಬಿ ಸಿಟಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಆಪ್ಷನ್ ಸಿ ಸಿಟಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಧಾರವಾಡ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಬೆಂಗಳೂರು ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋದು ಬೆಂಗಳೂರಿನ ಮೊದಲ ನಗರ ಸಹಕಾರಿ ಬ್ಯಾಂಕ್ ಆಗಿದೆ. ಇನ್ನು ಕ್ವಶನ್ ನಂಬರ್ 124. ಕರ್ನಾಟಕ ಸರ್ಕಾರವು ಸಹಕಾರಿಗಳ ವ್ಯವಹಾರಗಳನ್ನು ನಿರ್ವಹಿಸಲು ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪಿಸಿತು. ಯಾರು ಈ ವಿಭಾಗದ ಮುಖ್ಯಸ್ಥರು? ಆಪ್ಷನ್ ಎ ನಿರ್ದೇಶಕ. ಆಪ್ಷನ್ ಬಿ ರಿಜಿಸ್ಟ್ರಾರ್. ಆಪ್ಷನ್ ಸಿ ಆಯುಕ್ತ. ಆಪ್ಷನ್ ಡಿ ಕಾರ್ಯದರ್ಶಿ. ಸರಿಯಾದ ಉತ್ತರ ಬಂದು ಇಂಗ್ಲೀಷಲ್ಲಿ ನೋಡ್ಕೊಳ್ಳೋಣ, ಆಮೇಲೆ ಹೇಳ್ತೀನಿ. ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಸ್ಟಾಬ್ಲಿಷ್ಡ್ ಎ ಸೆಪರೇಟ್ ಡಿಪಾರ್ಟ್ಮೆಂಟ್ ಟು ಮ್ಯಾನೇಜ್ ದಿ ಅಫೇರ್ಸ್ ಆಫ್ ಕೋಆಪರೇಟಿವ್. ಹೂ ಈಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್? ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ರಿಜಿಸ್ಟರ್ ಏನಿದ್ದಾರೆ ಇವರು ಒಂದು ಪ್ರತ್ಯೇಕ ಇಲಾಖೆನ ಇಟ್ಕೊಂಡಿರ್ತಾರೆ. ಇವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರ್ತಾರೆ ಕೋಆಪರೇಟಿವ್ ಇಲಾಖೆಗೆ. ಇವರು ಸಹಕಾರ ಸಂಘಗಳನ್ನ ನೋಂದಾಯಿಸೋದು ಇವರೇನೆ, ರಿಜಿಸ್ಟರು. ಹಾಗಾಗಿ ಕ್ವಶನ್ ನಂಬರ್ 125. ಈ ಕೆಳಗಿನ ಯಾವುದು RBIಯ ಷೇರುದಾರರಾಗಿರ್ತಾರೆ ಅಥವಾ ಬಂಡವಾಳದಾರರಾಗಿರುತ್ತಾರೆ? ಆಪ್ಷನ್ ಎ ಕೇಂದ್ರ ಸರ್ಕಾರ. ಆಪ್ಷನ್ ಬಿ ಪ್ರಾಯೋಜಿಕ ಬ್ಯಾಂಕುಗಳು. ಆಪ್ಷನ್ ಸಿ ರಾಜ್ಯ ಸರ್ಕಾರ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಆರ್ ಸ್ಟೇಕ್ ಹೋಲ್ಡರ್ಸ್ ಇನ್ RRBs? ಅಲ್ಲೂ RRBs ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ ಏನಿದೆ ಅದರ ಷೇರುದಾರರು ಯಾರ್ಯಾರಾಗಿರ್ತಾರೆ ಅಂತ ಈ ಪ್ರಶ್ನೆ. ಆಪ್ಷನ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ. ಆಪ್ಷನ್ ಬಿ ಸ್ಪಾನ್ಸರ್ಡ್ ಬ್ಯಾಂಕ್. ಆಪ್ಷನ್ ಸಿ ಸ್ಟೇಟ್ ಗೌರ್ನಮೆಂಟು. ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ಇದು 3 ಕರೆಕ್ಟು ಆಪ್ಷನು. ಸೊ ಹಂಗಾಗಿ ಆಲ್ ಆಫ್ ದಿ ಎಬೋ ಕರೆಕ್ಟು. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದು 50% ಏನು ಶೇರ್ ಹಾಕಿದ್ರೆ, ಇನ್ನು ಸ್ಟೇಟ್ ಗೌರ್ಮೆಂಟು ಅಲ್ಲಿನ ಈಗ ಪ್ರತಿಯೊಂದು ಸ್ಟೇಟಲ್ಲೂ ಅದರದ್ದೇ ಆದ ಸ್ಟೇಟ್ ಗೌರ್ಮೆಂಟ್ ಇರ್ತದೆ. ಹಾಗಾಗಿ ಆ ಸ್ಟೇಟ್ ಗೌರ್ಮೆಂಟ್ ಬಂದು 15%ನ ಶೇರ್ನ ಅಡಾಪ್ಟ್ ಮಾಡುತ್ತೆ. ಇನ್ನು ಸ್ಪಾನ್ಸರ್ಡ್ ಬ್ಯಾಂಕ್ಗಳು 35%. ಒಟ್ಟು 100%ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ 50%, ಸ್ಪಾನ್ಸರ್ಡ್ ಬ್ಯಾಂಕು 35%, ಸ್ಟೇಟ್ ಗೌರ್ಮೆಂಟ್ ಏನಿದೆ ಅದು 15% ಶೇರನ್ನು ರೀಜನಲ್ ರೂರಲ್ ಬ್ಯಾಂಕ್ಗೆ ಶೇರ್ನ ಹಾಕಿರ್ತಾರೆ. ಹಾಗಾಗಿ ನಾನು ಮಾಡಿರೋ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ, ನಿಮಗೂ ಇನ್ನೂ ಹೆಚ್ಚಿನ ಕ್ವಶನ್ ಪೇಪರ್ಗಳು ಏನು ನಾನು ಕಲೆಕ್ಟ್ ಮಾಡಿ, ಇಲ್ಲ ಅಂದರೂ ನಾನು ಒಂದು 30 ಕ್ವಶನ್ಸ್ ಪೇಪರಷ್ಟು ಕಲೆಕ್ಟ್ ಮಾಡಿದ್ದೀನಿ ಸುಮಾರು ಸೋರ್ಸಸ್ನ ಹುಡುಕಿ. ಆ ಎಲ್ಲ ಸೋರ್ಸಸ್ಸು ನಾನು ನಿಮ್ಗೆ ಕೊಡ್ತೀನಿ. ನನ್ನ ಉದ್ದೇಶ ಏನಪ್ಪ ಅಂದರೆ ನೀವು ಹೆಚ್ಚು DCC ಬ್ಯಾಂಕ್ ಎಕ್ಸಾಮ್ನ ಪಾಸ್ ಮಾಡಲಿ. ಹಾಗೆಯೇ ಬೇರೆ ಯಾವುದಕ್ಕೂ ತಲೆಗೆಡ್ಸ್ಕೋಬೇಡಿ, ಈ ಅಮೌಂಟ್ಗೆ ಸೆಲೆಕ್ಷನ್ ಆಗುತ್ತೆ ಅದು ಇದು ಅಂತ. ನಿಮ್ಮ ಓನ್ ಎಫರ್ಟಿಂದ ನೀವೇನಾದ್ರು ಎಲ್ಲ ಪ್ರತಿಯೊಬ್ಬರು ನೀವು ಏನು ಅಮೌಂಟ್ ಕೊಡ್ದಂಗೆ ನಾವು ಸೇರ್ಕೊಬೇಕು ಅಂತ ಏನು ಯೋಚನೆ ಮಾಡ್ತಿರ್ತೀರೋ ಅವರು ಮಾರ್ಕ್ಸಲ್ಲಿ ನಿಮ್ಮ ಟ್ಯಾಲೆಂಟ್ನ ತೋರಿಸಿ 160 ಮೇಲೆ ಸ್ಕೋರ್ ಮಾಡಿ. ಸ್ಕೋರ್ನ ಜಾಸ್ತಿ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ಹಾಗೆಯೇ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಹೆಚ್ಚು ಸ್ಕೋರ್ ಆಗೋಕ್ಕೋಸ್ಕರನೇ ಕ್ವಶನ್ಸ್ ಪೇಪರ್ ಸೀರೀಸು ಜೊತೆಗೆ ನಾನು ಮಾಡ್ಕೊಂಡಿರೋ ಒಂದು ಏನು ಓನ್ ಟೆಕ್ಸ್ಟ್ ಬುಕ್ ಇದೆ ಅದರದ್ದೆಲ್ಲ ಡೀಟೇಲಾಗಿ ಪ್ರತಿಯೊಂದು ನನ್ನ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನ ಬರ್ದಾದ್ರೂ ಇಟ್ಕೊಳ್ಳಿ ಅಥವಾ ಡೈಲಿ ವಿಡಿಯೋ ನೋಡ್ತಾ ಪದೇ ಪದೇ ರಿವಿಷನ್ ಮಾಡ್ಕೊತಾ ನೆನ್ಪಿಟ್ಕೊಂಡು ಯಾವ ಥರನಾದರೂ ಮಾಡಿ ಒಟ್ಟಿನಲ್ಲಿ ನಿಮ್ಮ ಸ್ಕೋರ್ನ ನೀವು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಪ್ರತಿಯೊಂದು ನಿಮಗೆ ಕೊಡ್ತೀನಿ, ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ 1 ವರ್ಷದಲ್ಲಿ ಆದಷ್ಟು ಎಷ್ಟು ಬ್ಯಾಂಕ್ಸ್ ಎಕ್ಸಾಮ್ನ ಪಾಸ್ ಮಾಡೋಕ್ಕಾಗುತ್ತೋ ಅಷ್ಟು ಪಾಸ್ ಮಾಡಿ ಕಟ್ ಆಫ್ಗೆ ನಿಮ್ಮ ಸ್ಕೋರ್ ಸೆಲೆಕ್ಟ್ ಆಗಲಿ. ಹಾಗೆ ಇಂಟರ್ವ್ಯೂವಲ್ಲಿ ಖಂಡಿತ ನೀವು ಪಾಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಂಗಳೂರು DCC ಬ್ಯಾಂಕ್ ಹಾಗೆ ಕೊಡಗು DCC ಬ್ಯಾಂಕ್ ಎಕ್ಸಾಮ್ಗೆ ರಿಲೇಟೆಡ್ ಕ್ವಶನ್ಸು ಮತ್ತು ಈ ಎಲ್ಲ
DCC ಬ್ಯಾಂಕ್ಸ್ ಎಕ್ಸಾಮ್ ಏನಿದೆ ಅದೆಲ್ಲ ಮುಗ್ದಾದ್ಮೇಲೆ ಇಂಟರ್ವ್ಯೂಗೆ ಕರೀತಾರಲ್ಲ, ಅದಕ್ಕೋಸ್ಕರನೂ ಯೂಸ್ ಆಗುವಂಥ ಒಂದು ಕ್ವಶನ್ ಪೇಪರ್ಸು ಮತ್ತು ಏನೇನು ಕೇಳ್ತಾರೆ ಇಂಟರ್ವ್ಯೂವಲ್ಲಿ ಅದೆಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ.